DSA ಆರ್ ವೆಬ್ ಡೆವ್ ಯಾವ್ದನ್ನ ಫಸ್ಟ್ ಕಲಿಬೇಕು ಸೋ ದಟ್ ನೀವೇನಾದ್ರೂ ಒಂದ್ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ನ ಕ್ರ್ಯಾಕ್ ಮಾಡ್ಬೇಕಂತ ಅಂದ್ರೆ ನಿಮ್ಗೆಲ್ಲರಿಗೂ ಒಂದ್ ಒಳ್ಳೆ ಫನ್ ಫ್ಯಾಕ್ಟ್ ಹೇಳ. ನೀವೇನಾದ್ರೂ ಒಂದ್ ಒಳ್ಳೆ ಕಂಪ್ನಿನ ಟಾರ್ಗೆಟ್ ಮಾಡ್ತಾ ಇದೀರಾ ವಿತ್ ಮಿನಿಮಮ್ ಅಮೌಂಟ್ ಆಫ್ ಸ್ಯಾಲರಿ ಅಂತ ಅಂದ್ರೆ ನೀವ್ ಎರಡನ್ನ ಕಲಿಬೇಕು. ಅಂಡ್ ಇವೆರಡರಲ್ಲಿ ಯಾವ್ದನ್ನ ಫಸ್ಟ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ನೀವೇನಾದ್ರೂ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಅಂದ್ರೆ ಈ ವಿಡಿಯೋನ ಫುಲ್ ಕೊನೆವರೆಗೂ ಎಂಡ್ ವರ್ಗೂ ನೋಡಿ. ನಾನು ಯಾವ್ದನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಈ ನನ್ನ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಗೈಸ್, ಈಗ ನೀವೆಲ್ಲರೂ ಪ್ಲೇಸ್ಮೆಂಟ್ ಏನೋ ಪ್ರಿಪರೇಷನ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀರಾ, ಫುಲ್ ರಿಸರ್ಚ್ ಎಲ್ಲ ಮಾಡಿರ್ತೀರಾ. ಅಂಡ್ ಯಾವ್ದಾವ್ದನ್ನ ಕಲಿಬೇಕು, ಯಾವ್ದಾವ್ದನ್ನ ಕಲ್ತ್ರೆ ಮುಂದೆ ಸ್ಕೋಪ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ಬಿಟ್ಟು ಏನ್ ಮಾಡಿರ್ತೀರಾ ಅಂತ ಅಂದ್ರೆ ಪ್ಲೇಸ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಆ ಜರ್ನಿಯಲ್ಲಿ ಏನಾಗುತ್ತೆ, ನಿಮಗೆ ಒಂದೆರಡು ಕೀ ಟರ್ಮ್ಸ್ ನ ಕೇಳ್ತೀರಾ. ಫಸ್ಟ್ ಏನು DSA ನ ಕಲಿಬೇಕು ಅಂಡ್ ವೆಬ್ ಡೆವಲಪ್ಮೆಂಟ್ ನ ಕಲಿಬೇಕು ಅಥವಾ ಆಪ್ಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ಬೇಕಂತ. ನಾವು ಇವತ್ತು DSA ಮತ್ತೆ ವೆಬ್ ಡೆವಲಪ್ಮೆಂಟ್ ಕಡೆ ಬಂದ್ರೆ ಇವೆರಡರಲ್ಲಿ ಯಾವ್ದನ್ನ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಏನಾಗುತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡುತ್ತೆ. ನಿಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನೇನಾದ್ರೂ ನಿಂತ್ಕೊಂಡೆ ಅಂತ ಅಂದ್ರೆ ನಾನ್ ಯಾವ ಚೂಸ್ ಮಾಡ್ತೀನಿ ಅಂತ ಅಂದ್ರೆ ಫಸ್ಟ್ ವೆಬ್ ಡೆವಲಪ್ಮೆಂಟ್ ನ ಚೂಸ್ ಮಾಡ್ತೀನಿ. ಬಿಕಾಸ್ ಇನ್ ಕೇಸ್ ಏನಾಗುತ್ತೆ ಅಂತ ಇಟ್ಕೊಳ್ಳಿ, ನೀವು ಕಾಲೇಜಲ್ಲಿ ಇರ್ತೀರಾ, ಫ್ಯೂಚರ್ ಅಲ್ಲಿ ಏನಾದ್ರು ಹ್ಯಾಕಥಾನ್ ಕಾಂಪಿಟೇಷನ್ ಅದು ಇದು ಬಂತು ಅಂತ ಅಂದ್ರೆ ನೀವೇನ್ ಮಾಡ್ಬಿಡುತ್ತೆ ಅಲ್ಲಿ ವೆಬ್ ಡೆವಲಪ್ಮೆಂಟ್ ಅನ್ನೋ ಸ್ಕಿಲ್ ನ ಯೂಸ್ ಮಾಡ್ಬೇಕಾಗಿರುತ್ತೆ. ಅಂಡ್ ಇನ್ನೊಂದ್ ಏನಂತ ಅಂದ್ರೆ ಈ ವೆಬ್ ಡೆವಲಪ್ಮೆಂಟ್ ಕಲಿಯೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ನೀವು ಒಳ್ಳೊಳ್ಳೆ ಇಂಟರಾಕ್ಟಿವ್ ವೆಬ್ಸೈಟ್ ನ ಬಿಲ್ಡ್ ಮಾಡ್ತಾ ಇರ್ತೀರಾ. ಅಂಡ್ ಇನ್ ಕೇಸ್ ಅದೇ ಟೈಮ್ ಅಲ್ಲಿ ಸ್ಕಿಲ್ಸ್ ನ ಗ್ಯಾದರ್ ಮಾಡ್ತಾ ಇರ್ತೀರಾ. ಅಂಡ್ ವೆಬ್ ಡೆವಲಪ್ಮೆಂಟ್ ನ ಕಂಪ್ಲೀಟ್ ಆಗಿ ಮುಗಿಸಿದ ಮೇಲೆ ನೀವೇನ್ ಮಾಡ್ಬೋದು, ನಿಮ್ DSA ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, DSA ಮಾಡ್ತಾ ಇರ್ಬೇಕಾದ್ರೆ ನೀವೇನ್ ವೆಬ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಕಲ್ತಿದ್ರಲ್ಲ ಅದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಅದ್ರದ್ದು ದಿನ ಒನ್ ಅವರ್ ಏನ್ ಮಾಡಿ ಟಚ್ ಇಟ್ಕೊಳ್ಳಿ. ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ನ ತಗೊಳ್ಳಿ, DSA ಮಾಡ್ತಾನೆ ಆ ಪ್ರಾಜೆಕ್ಟ್ ಜೊತೆಲಿ ಬಿಲ್ಡ್ ಮಾಡ್ಕೊಂತ ಹೋಗಿ. ಇಲ್ಲೇನಾಗುತ್ತೆ ಅಂತ ಅಂದ್ರೆ ನಿಮ್ದು ವೆಬ್ ಡೆವಲಪ್ಮೆಂಟ್ ಕನೆಕ್ಷನ್ ಬಿಟ್ಟೋಗಲ್ಲ. ಸೊ ಎಟ್ ದಿ ಎಂಡ್ ಆಫ್ ದಿ ಲಾಸ್ಟ್ DSA ಮುಗಿಸಿರೋ ಟೈಮ್ ಅಲ್ಲಿ ವೆಬ್ ಡೆವಲಪ್ಮೆಂಟ್ ಕನೆಕ್ಷನ್ ನಿಮ್ಮ ಹತ್ರ ಇರುತ್ತೆ, DSA ಕನೆಕ್ಷನ್ ನಿಮ್ಮ ಹತ್ರ ಇರುತ್ತೆ. ಸೊ ಈ ಕಂಪ್ಲೀಟ್ ರೋಡ್ ಮ್ಯಾಪ್ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಬೇಕಂತ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕಂಪ್ಲೀಟ್ PDF ಇರುತ್ತೆ, ಲಿಂಕ್ ಬಯೋದಲ್ಲಿ ಇರುತ್ತೆ, ಹೋಗ್ಬಿಟ್ಟು ಆಕ್ಸೆಸ್ ಮಾಡಿ.